ಮುಟ್ಟಿಸಿಕೊಂಡವನು ಎಂಬ ಗದ್ಯವನ್ನು ಪಿ ಲಂಕೇಶ್ ಅವರು ರಚನೆ ಮಾಡಿದ್ದಾರೆ. ಇವರು ನವ ಸಾಹಿತ್ಯ ಲೇಖಕರಲ್ಲಿ ಇವರು ಸಹ ಪ್ರಮುಖರು. ಇವರ ಹುಟ್ಟೂರು ಬಂದ್ಬಿಟ್ಟು ಶಿವಮೊಗ್ಗ ಸಮೀಪದ ಕೊನಗಮನಹಳ್ಳಿ ಗ್ರಾಮದವರು. ಮೊದಲು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ತಾರೆ. ಆದರೆ ಕೆಲಸವನ್ನು ತ್ಯಜಿಸ್ಬಿಟ್ಟು ಅವರ ಹೆಸರಿನಲ್ಲಿ ಒಂದು ವಾರ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಆ ವಾರ ಪತ್ರಿಕೆ ಹೆಸರು ಬಂದ್ಬಿಟ್ಟು ಲಂಕೇಶ್ ಪತ್ರಿಕೆ ಅಂತ. ಇವರು ಬರೆದಿರುವಂತಹ ಕೆಲವು ಕೃತಿಗಳನ್ನ ನೋಡೋದ. ಮೊದಲು ಕಥಾ ಸಂಕಲನಗಳನ್ನು ನೋಡೋದ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನಲ್ಲ, ಉಮಾಪತಿಯ ಸ್ಕಾಲರ್ಶಿಪ್, ಯಾತ್ರೆ, ಕಲ್ಲು ಕರಗುವ ಸಮಯ ಮತ್ತು ಇತರೆ ಕಥೆಗಳು, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮೊದಲಾದ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಇನ್ನು ಕಾದಂಬರಿಗಳು ನೋಡಿದ್ರೆ ಬಿರುಕು, ಮುಸ್ಸಂಜೆ, ಕಥಾ ಪ್ರಸಂಗ, ಅಕ್ಕ ಮೊದಲಾದ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಇವಾಗ ಇನ್ನ ಕವನ ಸಂಕಲನಕ್ಕೆ ಬಂದರೆ ತಲೆಮಾರು, ಬಿಚ್ಚಿ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನಾಟಕ ಕ್ಷೇತ್ರದಲ್ಲಿ ಇವರು ವಿಶೇಷ ಕೆಲಸವನ್ನು ಮಾಡಿದ ಪಿ ಲಂಕೇಶ್ ಅವರು ಕೆಲವೊಂದು ಕೃತಿಗಳನ್ನ ನೋಡೋದ. ನನ್ನ ತಂಗಿಗೊಂದು ಗಂಡ ಕೊಡಿ, ತೆರೆಗಳು, ಸಂಕ್ರಾಂತಿ, ಗುಣಮುಖ ಮೊದಲಾದ ನಾಟಕಗಳು ರಂಗಸ್ಥರ ಗಮನವನ್ನು ಸೆಳೆದಿದೆ. ಹುಳಿ ಮಾವಿನ ಮರ ಇವರ ಆತ್ಮಕಥೆ. ಆತ್ಮಕಥೆ ಅಂದ್ರೆ ತನ್ನ ಜೀವನದಲ್ಲಿ ಏನಾಗಿದೆ ಅಂತ ಬರ್ತ್ಕೊಳ್ತಾರಲ್ಲ, ಹುಳಿ ಮಾವಿನ ಮರ. ಅರ್ಥ ಆಯ್ತಲ್ಲ ಹೆಸರು. ಇವಾಗ ಇವ್ರು ಬರೆದಿದಂಥ ವಿಮರ್ಶೆ ಕೃತಿಗಳು ನೋಡಿದ್ರೆ ಕಂಡದ್ದು ಕಂಡ ಹಾಗೆ ಎಂದು ವಿಮರ್ಶೆ ಕೃತಿಗಳು ಬರೆದಿದ್ದಾರೆ. ಅದೇ ರೀತಿಯಾಗಿ ಕಾವ್ಯ ಸಂಗ್ರಹ, ಅಕ್ಷರ ಹೊಸ ಕಾವ್ಯ ಇವರು ಸಂಗ್ರಹಿಸಿ ಸಂಪಾದಿಸಿದ ವಿಶಿಷ್ಟ ಕಾವ್ಯ ಸಂಗ್ರಹ ಆಗಿದೆ. ಲಂಕೇಶ್ ಪತ್ರಿಕೆಯಲ್ಲಿ ಇವರು ಬರೆದ ಟೀಕೆ ಟಿಪ್ಪಣಿ ಮೆರೆಯುವ ಮುನ್ನ ಅಂಕಣಗಳು ಪ್ರಸ್ತುತ ರೂಪದಲ್ಲಿ ಪ್ರಕಟವಾಗಿದೆ. ಇವರು ಕೆಲವೊಂದು ಮೂವಿಗಳನ್ನ ಮಾಡಿದ್ರು. ಚಿತ್ರ ನಿರ್ದೇಶಕರಾಗಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿಗೂ ಸಹ ಬಂದಿದೆ. ಅವೇನಂದ್ರೆ ಪಲ್ಲವಿ, ಅನುರೂಪ, ಎಲ್ಲಿಂದಲೋ ಬಂದವರು ಮೊದಲಾದ ಚಿತ್ರಗಳನ್ನು ನಿರ್ದೇಶಿಸಿದ ಲಂಕೇಶ್ ಅವರು ಪಲ್ಲವಿ ಚಿತ್ರಕ್ಕೆ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು 1993ರಲ್ಲಿ ಲಂಕೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವಾಗ ಕವಿ ಪರಿಚಯ ಮುಗೀತು. ಇದು ಮುಟ್ಟಿಸಿಕೊಂಡವನು ಅಂತ ಹೇಳಂದ್ರೆ ಹೇಗೆ ಜಾತಿ ಪ್ರಜ್ಞೆಯಿಂದ, ಜಾತಿ ಅನ್ನೋ ವಿಷಯಕ್ಕೆ ಬಂದರೆ ಶತಮಾನಗಳಿಂದ ಬೆಳೆದು ಬಂದಿರುವಂತಹ ಒಂದು ಪದ್ಧತಿ ಆಗಿದೆ. ನಮ್ಮ ಶಿಕ್ಷಣ, ನಗರೀಕರಣ, ವಿಜ್ಞಾನ ಕ್ಷೇತ್ರದಲ್ಲಿ ಹಲವಾರು ಬೆಳವುಗಳನ್ನು ಕಂಡರೂ ಸಹ ಇನ್ನೂ ಸಹ ಜಾತಿ ಅಂತ ಬಂದ ತಕ್ಷಣ ಸಣ್ಣತನದ ಭಾವನೆ ನಾವು ಕಾಣ್ಬೋದಾಗಿದೆ. ಜಾತಿ ಪದ್ಧತಿ ಅನ್ನೋದು ಇನ್ನೂ ಸಹ ಹೋಗಿಲ್ಲ ಅಂತ ಹೇಳ್ತಾ ತನ್ನ ಕತೆಗಳ ರೂಪದಲ್ಲೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ನೋಡೋದ. ಬನ್ನಿ ಇವಾಗ ಜಸ್ಟ್ ಕತೆಗೆ ಹೋಗ್ಬಿಡೋದ. ಕತೆ ಆರಂಭ ಮಾಡೋದ. ಬಸ್ಲಿಂಗನಿಗೆ ಅದು ಫುರ್ಸತ್ತಿಲ್ಲದ ಕಾಲ. ಗೈಯುವುದನ್ನು 4 ದಿನ ತಡ ಮಾಡಿದರೆ ಕುಲ ನೆಲದಲ್ಲಿ ನಾಟುವುದಿಲ್ಲ. ಬಸ್ಲಿಂಗ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆತನಿಗೆ ಟೈಮೇ ಇಲ್ಲ ಅಂದ್ರೆ ಫುರ್ಸತ್ತೇ ಇಲ್ಲ, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಗೈಯುವುದನ್ನು 4 ದಿನ ತಡ ಮಾಡಿದರೆ, ಗೈಯುವುದಂದ್ರೆ ಏನು? ಮಳೆ ಬಂದಾಗ ಭೂಮಿ ತೇವಾಂಶದಿಂದ ಕೂಡಿರ್ತದಲ್ಲ, ಆವಾಗ ನೆಲದಲ್ಲಿ ನಾಟಿದ್ರೆ ಬೆಳೆ ಚೆನ್ನಾಗಿ ಬೆಳೆಯಕ್ಕೆ ಆಗುತ್ತೆ. ಆ ಥರ ಮಾಡಿಲ್ಲ 4 ದಿನ ತಡ ಆದ್ರೆ ಅದು ಭೂಮಿ ಎಲ್ಲ ಗಟ್ಟಿಗಾಗುತ್ತಲ್ಲ, ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರ ಬಳಿ 2 ಎತ್ತುಗಳಿತ್ತಂತೆ. ಇದು ಎತ್ತು ನೋಗು ಇಟ್ಟೊಡನೆ ಮಲಗ್ಬಿಡ್ತದಂತೆ. ಆದ್ರೆ ಇರುವ 2 ಎತ್ತುಗಳು ಒಂದು ನೋಗು ಇಟ್ಟೊಡನೆ ಮಲಗಿಬಿಡುತ್ತದೆ. ಎಷ್ಟು ಹೊಡೆದ್ರೂ ಹೇಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗು ಬಿಡುವ ಸೂಚನೆಗಳಿವೆ. ಮಲಗಿದ್ದ ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರುತ್ತದೆ. ಏನಂದ್ರೆ ಇವರು ಬರೀ 2 ಎತ್ತುಗಳಿವೆ. ಅದೇನಂದ್ರೆ ನೋಗು ಹಿಡಿದ ತಕ್ಷಣ, ಇಲ್ಲಿ ಇಮೇಜಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಮಾಡಿದ ತಕ್ಷಣ ಮಲ್ಕೊಬಿಡ್ತಿತ್ತಂತೆ. ಒಂದು ಎತ್ತು ಮಲ್ಕೊಬಿಡ್ತಿದ್ರೆ ತನ್ನ ಸಹೋದ್ಯೋಗಿ ಪಕ್ಕದಲ್ಲಿ ಇರುತ್ತಲ್ಲ ಇನ್ನೊಂದು, ಅದು ಅದೇ ತರ ಆಗುವಂತ ಸೂಚನೆ ಇದೆ, ಸೂಚನೆಗಳು ಕಂಡು ಬರ್ತಿದೆ. ಆದ್ರಿಂದ ಒಂದು ಏಟ್ ಹೊಡೆದ ತಕ್ಷಣ ಒಂದು ಎದ್ದೊಳುತ್ತೆ. ಇನ್ನೊಂದು ಜೊತೆಗಾರ ಅಲ್ಲೇ ಇರ್ತದಲ್ಲ, ಅದು ಸೋಂಬೇರಿ ತರ ನಾನು ಕೆಲಸ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಕಂಡು ಬರುವಂತೆ ಅವ್ರಿಗೆ ಕಾಣಿಸ್ತಿದೆ. ಆದ್ರಿಂದ ಬಸ್ಲಿಂಗ ಅವರು 2 ಎತ್ತುಗಳನ್ನು ಯಾರೊಬ್ಬರಿಗೂ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇವಾಗ ಬಸ್ಲಿಂಗ ಅವ್ರು ಏನ್ ಮಾಡ್ತಾರೆ, ಇವಾಗ ಇಂತಹ ಮಲಗುವ ಎತ್ತುಗಳಿಂದ ಏನ್ ಕೆಲಸ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು, ಸಾಟಿ ಅಂದ್ರೆ ಏನು, ಎಕ್ಸ್ಚೇಂಜ್. ಇವಾಗ ನಿಮ್ಮ ಹತ್ರ ಇರೋದು ಎತ್ತುಗಳನ್ನ ಬೇರೆಯವ್ರು ಕೊಡ್ತಾರೆ, ಬೇರೆಯವ್ರ ಹತ್ರ ಇರೋ ಎತ್ತುಗಳನ್ನ ನಾವು ಕೊಂಡ್ಕೋಬಹುದಲ್ಲ, ಆ ತರ ಸಾಟಿ ಪದ್ಧತಿ. ಹೊಸ ಎತ್ತುಗಳನ್ನ ತಗೋಬೇಕಂತ ಯೋಚನೆ ಮಾಡುತ್ತಿರ್ತಾರೆ ಯಾರು, ಬಸ್ಲಿಂಗ ಅವರು. ಇವಾಗ ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗ ಹೇಳ್ತಾಳೆ ಇದ್ಲು. ಮಗುವಿನ ಕೆಮ್ಮು ಹೋಗ್ತಲೇ ಇಲ್ಲ. ಇವಾಗ ಬಸವಲಿಂಗ ಇದ್ದಾರಲ್ಲ, ಅವ್ರಿಗೆ ಮಗ ಇದ್ದಾನೆ, ಚಿಕ್ಕ ಮಗ, ಅವನಿಗೆ ಕೆಮ್ಮು ಇದೆ. ಆದ್ರಿಂದ ಅವ್ರ ಹೆಂಡತಿ ಹೆಸರು ಬಂದ್ಬಿಟ್ಟು ಸಿದ್ಲಿಂಗಿ ಅಂತ. ಅವ್ರು ಹೇಳ್ತಾರೆ ನಾವು ಶಿವನೂರು ಸ್ವಾಮಿಗೆ ಒಂದ್ಸತಿ ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಮಗುವಿನ ಕೆಮ್ಮು ಹೋಗ್ತಲೇ ಇಲ್ಲ. ಈ ನಡುವೆ ಬಸ್ಲಿಂಗನ್ಗೆ ಇನ್ನೊಂದು ತೊಂದರೆ ಕಾಣಿಸ್ಕೊಂಡಿತ್ತು. ಮಗುಗೆ ಕೆಮ್ಮಿನ್ನ ಹೋಗ್ತಾನೆ ಇಲ್ಲ. ಇವಾಗ ಬಸ್ಲಿಂಗ ಅವ್ರಿಗೆ ಇನ್ನೊಂದು ಸಮಸ್ಯೆ ಕಂಡು ಬರ್ತಿದೆ. ಏನಪ್ಪ ಅದು? ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸುತ್ತದೆಂದು ಬಸ್ಲಿಂಗ ಊಹಿಸಲಿಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆಯಲ್ಲಿ ತಿನ್ನತೊಡಗಿದ್ವು. ಇವಾಗ ಏನಂದ್ರೆ ಮಗನಿಗೆ ಹುಷಾರಿಲ್ಲ, ಅವ್ರಿಗೆ ತೋರಿಸ್ಬೇಕು ಅಂತ ಹೆಂಡತಿ ಹೇಳ್ತಿದ್ದಾರೆ. ಅದೊಂದು
ಎತ್ತು ಮಲಗುತ್ತದಲ್ಲ, ಆ ಸಾಟಿ ವಿನಿಮಯ ಮಾಡ್ಕೋಬೇಕಂತ ಯೋಚನೆ ಮಾಡ್ತಿದಾರಲ್ಲ. ಆದ್ರೆ ಅದು ಎತ್ತುಗಳನ್ನ ಸಾಟಿ ಮಾಡ್ಲು ಹೇಳ್ಬೇಕಾದ ಸುಳ್ಳು ಅವನ ತಲೆಗೆ ತೊಡಗಿತ್ತು. ಏನ್ ಹೇಳ್ಬೇಕಪ್ಪ ಅಂತ. ಯಾಕಂದ್ರೆ ಕೆಟ್ಟವ್ರು ಅದು ಆರಾಮಾಗಿ ಹೇಳ್ಬೋದು ಸುಳ್ಳನ್ನ. ಬಟ್ ಇವ್ರದ್ದು ಎಂತಹ ಮನಸ್ಥಿತಿ, ಇವರಿಗೆ ಸುಳ್ಳು ಹೇಳುವಂತಹ ಛಾತಿ ಮಾತುಗಾರಿಕೆ ಅವನಲ್ಲಿ ಇರ್ಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದ್ದಂತೆಲ್ಲ ತಲೆ ಬಿಸಿ ಆಗುತ್ತಿತ್ತು. ಅದೇನೋ ಆದ್ರೂ ಈ ಸಮಯದಲ್ಲಿ ಬಸ್ಲಿಂಗನ ಎಡಗನ್ನು ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ಇವಾಗ ಸುಳ್ಳು ಹೇಳಲಿಕ್ಕೆ ಛಾತಿ ಮಾತುಗಾರಿಕೆ ಬಸ್ಲಿಂಗ ಅವ್ರ ಹತ್ರ ಇರ್ಲಿಲ್ಲ. ಎತ್ತುಗಳನ್ನ ಹೇಗ್ ಮಾರ್ಬೇಕು, ಯಾವ ತರ ಒಳ್ಳೇದ್ ಹೇಳ್ಬೇಕು ನನ್ನ ಎತ್ತುಗಳ ಬಗ್ಗೆ ಅಂತ ಲೆಕ್ಕಾಚಾರ ಹಾಕ್ದಾಗೆಲ್ಲ ತಲೆ ಬಿಸಿ ಮಾಡ್ಕೊಂಡು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಬಸ್ಲಿಂಗ ಅವರು. ಅದೇ ಸಮಯದಲ್ಲಿ ಇವರಿಗೆ ಕಣ್ಣು ಕಾಣಿಸ್ತಿದೆ, ಯಾವುದು ಕಣ್ಣು ಕಾಣಿಸ್ತಿದೆ, ಇದು ಹೆಚ್ಚಾಗ್ತಾನೆ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಇವಾಗ ಮೊದಲು ಅದು ಕಣ್ಬೇನು ಇರಬಹುದು ಎಂದು ತಿಳಿದ. ಆದ್ರೆ ಕೆಂಪಗಾಗಿಲ್ಲ, ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯ್ತು. ಈ ನೋವು ಬಲಗನ್ನಲ್ಲಿ ಇರ್ಲಿಲ್ಲ. ಇವಾಗ ಮೊದಲು ಮಾಮೂಲಾಗಿ ರೆಡ್ ಆಗಿರುತ್ತಲ್ಲ, ಅದು ಆತರ ಕಣ್ಬೇನ್ ಇರ್ಬೋದಂತ ಸುಮ್ಗೆ ಬಿಟ್ಟಿದ್ರು. ಆದ್ರೆ ಕಣ್ಣೇನ್ ಕೆಂಪಗಾಗಿಲ್ಲ, ಕಣ್ಣಿನ ಸುತ್ತ ಮಾತ್ರ ನೋವು ಆಗ್ತಿತ್ತು, ಹೆಚ್ಚಾಗ್ತಿತ್ತು. ಆದ್ರಿಂದ ಈ ಬಲಗಣ್ಣ ಕಡೆ ಮತ್ತೆ ನೋವು ಈ ತರ ಇರ್ಲಿಲ್ಲ, ಎಡಗನ್ ಮಾತ್ರ ನೋವು ಆಗ್ತಿರೋದು. ಸ್ವಲ್ಪ ಮಂದವಾಗಿದ್ದಂತೆ ಅನಿಸುತ್ತಿದೆ, ಮಂದಂದ್ರೆ ಬ್ಲರ್ ಆಗಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ ಬಸ್ಲಿಂಗ ಅವ್ರಿಗೆ. ಹೆದರಿಕೆ ಶುರುವಾಯ್ತು, ನನ್ನ ಕಣ್ಣು ಏನಾಗಿದೆಯಪ್ಪ ಅಂತ ಹೇಳ್ಬಿಟ್ಟು. ಅದಕ್ಕಂತ ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ್ರು. ಅದಕ್ಕಂತ ನಗರದಲ್ಲಿ ಇರುತ್ತಲ್ಲ ಡಾಕ್ಟರ್, ಅವ್ರು ತೋರಿಸುವ ಡಾಕ್ಟರ್ಗೆ ತೋರಿಸ್ಲಿಕ್ಕೆ ಹೋದ್ರು. ಅವಾಗ ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದ್ರೆ ಅವರಿಗೆ ಅರ್ಥವಾಗದಿದ್ದರೂ ಬಸ್ಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೆ ಮಾತನಾಡಿದರು. ತಮ್ಮ ವೈದ್ಯಕೀಯ ಪವಾಡವನ್ನು ವಿವರಿಸಿದ್ದರು. ಇವಾಗ ಏನಂದ್ರೆ ಆ ಡಾಕ್ಟರ್ಗೂ ಅರ್ಥ ಆಗಿಲ್ಲ, ಇವ್ರಿಗೆ ಏನ್ ನೋವು ಆಗ್ತಿದೆ ಏನು ಅಂತ ಅರ್ಥ ಆಗಿಲ್ಲ. ಆದ್ರೆ ಏನ್ ಮಾಡ್ತಿದ್ದಾರೆ, ಧೈರ್ಯ ತುಂಬುವ ಮಾತುಗಳನ್ನು ಹೇಳ್ತಾ ಒಳ್ಳೆ ಮಾತುಗಳು ಹೇಳ್ತಾ, ನಾನು ವೈದ್ಯರಾಗಿ ಎಷ್ಟೊಂದು ಕೆಲಸ ಮಾಡಿದ್ದೇನೆ, ಅದು ಇದೆಲ್ಲ ಪವಾಡ ಹೊಚ್ಕೊಳ್ತಿರ್ತಾರಲ್ಲ, ಹೊಚ್ಕೊಳ್ಳೋದೆಲ್ಲ ಏನೋ ಮಾಡ್ತಾರೆ, ಒಂಥರ ಶೋ ಆಫ್ ಮಾಡ್ಕೊಳ್ತಿರ್ತಾರಲ್ಲ, ಶೋಕಿ ಮಾಡ್ಕೊಳ್ತಾರಲ್ಲ, ಆ ಥರ ಮಾತಾಡ್ತಿದ್ದಾರೆ. ಇವಾಗ ಏನಂದ್ರೆ ಹಚ್ಕೊಳ್ಳಲು ಒಂದು ಲೇಹ ಕೊಟ್ರು. ಲೇಹ ಅಂದ್ರೆ ಔಷಧಿ. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದು ಬಸ್ಲಿಂಗನ್ಗೆ ಹಲವು ದಿನ ಲೇಹ ಹಚ್ಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು ಉಪ್ಪಿನ ಕಾವು ಕೊಟ್ಕೊಂಡ್ರು. ಇವಾಗ ಏನಂದ್ರೆ ಡಾಕ್ಟರ್ ಹೇಳ್ದಂಗೆ ಲೇಹ ಅಂದ್ರೆ ಔಷಧನ ಕಣ್ಣಿಗೆ ಹಾಕೊಂಡ್ರು. ಅದೇ ಸಮಯದಲ್ಲಿ ಅವ್ರು ಹೇಳ್ತಾರಲ್ಲ ಬಟ್ಟೆ ಕಾವು ಮಾಡ್ಕೊಬಿಟ್ಟು, ಬಟ್ಟೆ ಕಾವು ಗೊತ್ತಲ್ಲ ನಿಮ್ಗೆ, ಬಟ್ಟೆಗೆ ಶಾಖ ಕೊಟ್ಬಿಟ್ಟು ಕಣ್ಣ ಹತ್ರ ಇಟ್ಕೊಳ್ಳೋದು, ಅದೇ ರೀತಿಯಾಗಿ ಉಪ್ಪಿನ ಕಾವು ಸಹ ಕೊಡ್ತಾರಂತೆ. ಆದ್ರೆ ಕಣ್ಣಿನ ನೋವು ಮಾತ್ರ ಕಡಿಮೆ ಆಗ್ಲಿಲ್ಲ. ಆದ್ರಿಂದ ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ. ಅದು ಆತನ ಕಲ್ಪನೆ ಎಂಬಂತೆ ಮಾತಾಡಿದ್ಲು. ಬಸ್ಲಿಂಗನ್ಗೆ ಸಿಟ್ಟು ಬಂತು. ಇವಾಗ ಹೆಂಡತಿಗೆ ಹೇಳಿದ್ರೆ ನಿಮ್ದೆಲ್ಲ ಭ್ರಮೆ ಅಂತ ಹೇಳ್ಬಿಡ್ತರು. ಆದ್ರಿಂದ ಅವ್ರಿಗೆ ಹೇಳೋಕ್ ಗುಡ್ತ ಮನ್ಸು ಬಂದಿಲ್ಲ. ಬಸ್ಲಿಂಗನ್ಗೆ ಇವಾಗ ಹೆಂಗೆ ಸಿಟ್ಟು ಬರ್ತಿದೆ, ನನ್ನ ಕಣ್ಣು ಅಂತ ಹೇಳ್ತಿದ್ರು, ಯಾರಿಗೂ ನನ್ನ ಬಗ್ಗೆ ಕೇರೆ ಮಾಡ್ತಿಲ್ಲಲ್ಲ ಅಂತ ಅನಿಸ್ತಿದೆ. ಹೆಂಡತಿಗೆ ಹೇಳಿದ್ರು ಸಹ ಒಂದು ರೀತಿಯ ಅಸಹಾಯಕತೆ ಶುರುವಾಯಿತು. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರನ್ನು ತನ್ನ ಕಷ್ಟ ತೋಡಿಕೊಂಡು ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲ ಅವನಿಗೆ ಗೌನವಾಗಿ ಕಂಡು ತೊಡಗಿದ್ವು. ಏನಂದ್ರೆ ಇವಾಗ ಮಗುಗೆ ಹುಷಾರಿಲ್ಲ, ಉಳಿದಿರೋ ನೆಲ ಇದ್ ಮಾಡ್ಬೇಕು, ಅದೇ ಸಮಯದಲ್ಲಿ ನನ್ನ ಕಣ್ಣು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅದೇ ಟೈಮ್ಗೆ ಯಾರೋ ಒಬ್ರು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದರು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ದಿಕ್ಕು ದಿವಾಲಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದ ಅವನಿಗೆ ಇದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತ್ತು. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದರು. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದ್ದರು. ಇವಾಗ ಏನಂದ್ರೆ ಇವ್ರಿಗೆ ತುಂಬಾ ಕಣ್ಣು ಆಯ್ತಲ್ಲ, ಅದಕ್ಕಂತ ಹಿಂಗೆ ಯಾರಿಗೊಬ್ರಿಗೆ ಕಷ್ಟ ಹೇಳ್ಕೊಡ್ತಿದ್ರೆ ಅವರು ಒಂಥರ ಸಜೆಷನ್ ಮಾಡ್ತಾರೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಅಂತಿದ್ದಾರೆ, ಅವ್ರಿಗೊಂದ್ಸತಿ ತೋರಿಸಿ ಅವ್ರು ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದಾಗ ಬಸ್ಲಿಂಗನ್ಗೆ ಏನಂತ ಅನಿಸ್ತಿತ್ತಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದವ್ರಿಗೆಲ್ಲ ದಿಕ್ಕು ದಿವಾಳಿ ಅಂದ್ರೆ ಏನು ಲೈಕ್ ಬಡವರು ಇರ್ತಾರಲ್ಲ ಆ ಥರ ಅವ್ರು ಹೋಗೋ ಜಾಗ ಅಂತ ಯೋಚನೆ ಮಾಡ್ತಿದ್ರು. ದಿಕ್ಕು ದಿವಾಲಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದವರು ಯಾರು ಬಸ್ಲಿಂಗ. ಇವಾಗ ಕೊನೆಯ ಪ್ರಯತ್ನವಾಗಿ ಇದೊಂದು ಮಾಡ್ಬಿಡೋದ ಅಂತ ಬಸ್ಲಿಂಗನ್ಗೂ ಅನಿಸ್ತಿದೆ. ಡಾಕ್ಟರ್ ತಿಮ್ಮಪ್ಪ ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿ ಕಳಿಸ್ತಾರೆ. ಅದೇ ರೀತಿಯಾಗಿ ಇವಾಗ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಖಾಸಗಿ ವೈದ್ಯರು ಸಹ ಎಷ್ಟು ಕೆಟ್ಟವರೆಂದು ವಿವರಿಸ್ತಾರೆ. ಇವಾಗ ಡಾಕ್ಟರ್ ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಅವರು ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಲೆ ನಿಂತಿದ್ದರು. ಎಲ್ಲರೂ ಬಡವರು. ಬಸ್ಲಿಂಗನ ಕಾಯುತ್ತಾ ಕೂತ ಅವನ ಸರಿದಿ ಬಂದಾಗ ತಿಮ್ಮಪ್ಪನವರು ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ಇವಾಗ ಬಸ್ಲಿಂಗ ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಬಿಡುವಿಲ್ಲದ ಡಾಕ್ಟರ್ ಅಂದ್ರೆ ಅವ್ರು ತುಂಬಾ ಫೇಮಸ್ ಅಲ್ಲ, ತುಂಬಾ ಜನ ಅವ್ರನ್ನ ಆಸ್ಪತ್ರೆಗೆ ಬರ್ತಾರೆ.
ಆದ್ರೆ 10 ಜನ ಸಾಲುಗಟ್ಟೆ ನಿಂತಿರ್ತಾರೆ. ಇನ್ನು ಎಲ್ಲರೂ ಬಡವರೇ ಆಗಿರ್ತಾರೆ. ಇನ್ನು ಬಸ್ಲಿಂಗನು ಕಾತು ನಿಂತಿರ್ತಾನಲ್ಲ, ಇವಾಗ ಅವ್ರ ಸರದಿ ಬರ್ತದೆ. ಅದಕ್ಕಂತ ತಿಮ್ಮಪ್ಪ ಡಾಕ್ಟರ್ ಹತ್ರ ಎದುರು ಹೋಗಿ ನಿಂತಾನೆ. ಅವಾಗ ತನ್ನ ಎತ್ತುಗಳಿಂದ ಹಿಡಿದು ಮಗುವಿಂದ ಹಿಡಿದು ಎಲ್ಲ ಕತೆಗಳನ್ನ ಹೇಳ್ಬಿಡ್ತಾರೆ. ಅವ್ ಕಷ್ಟಗಳನ್ನ ಬಸ್ಲಿಂಗ ತಿಮ್ಮಪ್ಪ ಡಾಕ್ಟರ್ಗೆ ಹೇಳ್ಬಿಡ್ತಾನೆ. ಇವಾಗ ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದು ಹೇಳಿದ ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದ್ದರು. ಇವಾಗ ತಿಮ್ಮಪ್ಪ ಡಾಕ್ಟರ್ ಅವರೆಲ್ಲ ಹೇಳಿದ್ರಲ್ಲ ಬಸ್ಲಿಂಗ, ಎಲ್ಲಾನು ಆಯಿತು. ಅವರು ಸಹ ತಿಮ್ಮಪ್ಪ ಡಾಕ್ಟರು ಬಸ್ಲಿಂಗನ್ಗೆ ಕಣ್ಣು ಪರೀಕ್ಷೆಯನ್ನು ಮಾಡಿಸಿದ್ರು. ಸೂಟಿಯಾದ ಬೆರಳುಗಳು, ವಿಶ್ವಾಸ ತುಂಬಿದ ಮಾತುಗಳು. ಡಾಕ್ಟರ್ ಬಸ್ಲಿಂಗನ ದೃಷ್ಟಿಯ ಅಳತೆ, ಸ್ಪಷ್ಟತೆಯನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಹುಡುಕಿದ್ದರು. ಕೊನೆಗೆ ಹೇಳಿದರು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ ಹೇಳ್ತಾರೆ. ಇವಾಗ ಏನಂದರೆ ಡಾಕ್ಟರ್ ಅವರು ಅವ್ರ ಅಳತೆ ಸ್ಪಷ್ಟವಾಗಿ ಕಾಣುತ್ತಿದೆಯಾ ಇಲ್ವಾ, ಇಲ್ಲಾಂದರೆ ಎಲ್ಲಿ ನೋವು ಆಗ್ತಿದೆ ಇವೆಲ್ಲ ಹುಡುಕ್ಬಿಟ್ಟು ಕೊನೆಗೆ ಹೇಳ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಅದೊಂದು ಚಿಕ್ಕದೊಂದು ಆಪ್ರೇಷನ್ ಮಾಡಬೇಕು, ಪರವಾಗಿಲ್ವಾ ಅಂತ ಬಸ್ಲಿಂಗನ್ಗೆ ಕೇಳ್ತಾರೆ. ಅವಾಗ ಖಂಡಿತ ಸರಿ ಹೋಗುತ್ತೆ ಎಂಬಂತೆ ಬಸ್ಲಿಂಗ ನೋಡಿದ. ಒಂಥರ ಮುಖ ನೋಡ್ತಾರೆ, ನಂಗೆ ನಿಜಾಲು ಫುಲ್ ಸರಿ ಹೋಗುತ್ತಾ ಅಂತ. ಅದಕ್ಕಂತ ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿದ್ರು. ಬಸ್ಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಸಿದ್ಲಿಂಗೆ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದರು. ಇವಾಗ ತಿಮ್ಮಪ್ಪ ಡಾಕ್ಟರು ಆಪರೇಷನ್ಗೆ ಒಂದು ವಿಶ್ವಾಸವಾದಂಥ ಮಾತನಾಡ್ತಾರೆ. ಏನಾಗಲ್ಲ ಬಸ್ಲಿಂಗ್ ಅವರೇ, ನಿಮಗೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಧೈರ್ಯ ತುಂಬಿದ ಮಾತುಗಳಿಂದ ಅವ್ರು ಒಪ್ಪಿಸ್ತಾರೆ. ಅದೇ ಟೈಮಲ್ಲಿ ಸಿದ್ಲಿಂಗ ಕೇಳಿದಾಗ ಡಾಕ್ಟರ್ ಹೆಸರೇನು ಅಂತ ಅವ್ರ ನೇಮ್ ಮಾತ್ರ ಹೇಳ್ತಾರೆ, ತಿಮ್ಮಪ್ಪ ಡಾಕ್ಟರ್ ಅಂತ. ವಿವರವನ್ನು ತಿಳಿಸುವ ಉತ್ಸಾಹ ಅವನಲ್ಲಿರಲಿಲ್ಲ. ಮರುದಿನ ಹೆಕ್ಕೆ ಹಿತ್ತಲು ನೀರಿನಡಿಯಲ್ಲಿ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟು ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ಇವಾಗ ಎಲ್ಲ ಕೆಲಸ ಮುಕ್ಕೊಳ್ತಾರೆ. ಯಾರು ಬಸ್ಲಿಂಗ್ ಅವರು ಮರುದಿನ ಹಿತ್ತಲಿ ನೀರಿನಿಡಿಯ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಆಸ್ಪತ್ರೆಗೆ ಹೊರಡ್ತಾರೆ. ಇನ್ನು ತಿಮ್ಮಪ್ಪ ಅವರು ಸಹ ತುಂಬ ಒಳ್ಳೆಯವರಲ್ಲ, ಇವರು ಬಸ್ಲಿಂಗ ಅವರಿಗೋಸ್ಕರನೇ ಕಾಯುತ್ತಿದ್ದಂತೆ ಕಾಣಿಸ್ತಿದೆ. ಇಲ್ಲಿ ಬಸ್ಲಿಂಗನಲ್ಲಿ ಅವರಿಗೆ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದವು. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ವು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸ್ಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದ್ರು. ಇನ್ನು ತಿಮ್ಮಪ್ಪ ಡಾಕ್ಟರ್ ಸಹ ಏನ್ ಮಾಡಿದ್ರು, ಆಪರೇಷನ್ಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಕೆಲವೇ ನಿಮಿಷದಲ್ಲಿ ಆಪರೇಷನ್ ಸಹ ಮುಗಿಸಿದ್ರು. ಅವನ ಕೈ ಹಿಡಿದುಕೊಂಡು ಹೇಳಿದರು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊ ಅಂತ ಹೇಳಿದ್ರು. ಇವಾಗ ಆಪರೇಷನ್ ಮಾಡಿದ ತಕ್ಷಣ ಹೇಳ್ತಾರಲ್ಲ ಮುನ್ಸೂಚನೆ ಕ್ರಮಗಳು ಏನು, ನಿಮ್ಮ ಕಣ್ಣಿಗೆ ಆಪರೇಷನ್ ಆಗಿದೆ, ನೀರು ತಾಗಿಸ್ಬೇಡಿ, ಯಾಕಂದರೆ 2 ವಾರವರೆಗೂ ನೀರು ಏನಾದರೂ ಸೋಂಕಿದ್ರೆ ಕಣ್ಣು ಮತ್ತೆ ಆ ಥರನೇ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ಹೇಳ್ತಾರೆ. ಚೆನ್ನಾಗಿ ಹೇಳ್ತಾರೆ ತಿಮ್ಮಪ್ಪ ಡಾಕ್ಟರ್. ಇನ್ನೇನು ಬಸ್ಲಿಂಗ ಅವರು ಸಹ ಮನೆಗೆ ಬಂದ್ಬಿಡ್ತಾರೆ. ಬಸ್ಲಿಂಗನಲ್ಲಿ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗ ದೊಡ್ಡ ರಾದಂತವನ್ನು ಹೆಬ್ಬಿಸಿದ್ಲು. ಬಸ್ಲಿಂಗ್ ಅವರು ಇನ್ನೇನು ಆಪರೇಷನ್ ಮಾಡ್ಕೊಂಡು ಮನೆಗೂ ಬರ್ತಾರೆ. ಅವರು ಹೆಂಡತಿ ಇದ್ದಾರಲ್ಲ ಸಿದ್ಲಿಂಗಿ ದೊಡ್ಡ ಒಂದು ಗಲಾಟೆ ಮಾಡಿಬಿಡ್ತಾರೆ. ಯಾಕೆ, ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯವರೆಂಬುದನ್ನು ಗೊತ್ತಾಗಿತ್ತು. ತನ್ನ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯದೆಂದು ಬೆರಗಾದ. ತಿಮ್ಮಪ್ಪ ಡಾಕ್ಟ್ರು ಒಳ್ಳೆಯವರಂದ್ರೆ ಕೆಲ ಜಾತಿಯವರಂತ ಅರ್ಥ ಆಗಿದೆ ಸಿದ್ಲಿಂಗ ಅವ್ರಿಗೆ, ಯಾರೋ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಇದಿನ್ನು ಬಸ್ಲಿಂಗನ್ ಗೊತ್ತಾಗಿಲ್ಲ, ಇವ್ರಿಗೆ ಹೆಂಗ್ ತಿಳಿತು ಅಂತ ಬೆರಗಾದ್ರು ಬಸ್ಲಿಂಗ. ತನ್ನ ತಿಮ್ಮಪ್ಪ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸತೊಡಗಿತ್ತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ರೆ ಒಳ್ಳೆಯದಾಯ್ತಿದೆಂದು ಕ್ಷಣ ಅನಿಸಿತು. ಬಸ್ಲಿಂಗನ್ಗೂ ಅನಿಸುತ್ತೆ, ನನ್ನನ್ನು ಮುಟ್ಟುವ ಮುಂಚೆ ಅವರು ಒಂದು ಬಾರಿ ತಮ್ಮ ಜಾತಿ ಯಾವುದಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕ್ಷಣ ಕನ್ಸ್ಬಿಡ್ತು. ಆದರೆ ಅಂತ ಯೋಚನೆ ಮಾಡೋದು ಕೆಟ್ಟದೆಂದು ಬೈದ್ಕೊಂಡ ಆತ. ಅಯ್ಯೋ ಈ ಥರ ಹೇಳ್ಕೊಡೋದು ತುಂಬ ಇದು ಅಂತ ಹೇಳಿಬಿಟ್ಟು ಅವರೇ ಬೈಕೊಳ್ತಾರೆ ಬಸ್ಲಿಂಗ ಅವರು. ತನ್ನ ಅಳ್ತನದಲ್ಲಿ ಏನೋ ಕಮ್ಮಿ ಆದಂತೆ ಬಸ್ಲಿಂಗನ್ಗೆ ಅನಿಸ್ತು. ಇದರಿಂದ ನೊಂದ್ಕೊಂಡು ಈ ವಿಷಯವನ್ನು ಯಾರಿಗೂ ಹೇಳಿಕೊಡೋದೆಂದು ತೀರ್ಮಾನಿಸಿದ. ಸಿದ್ಲಿಂಗಿ ಕೂಡ ಇದನ್ನು ಒಪ್ಪಿದ್ರು. ಇವಾಗ ಆಗಿತ್ತೇನೋ ಆಯಿತು ಅಂತ ಹೇಳಿಬಿಟ್ಟು ಯಾರ ಹತ್ರನೇ ಈ ವಿಷಯ ಹೇಳೋದು ಬೇಡ ಅಂತ ಹೇಳಿಬಿಟ್ಟು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಒಂದು ತೀರ್ಮಾನ ಬರ್ತಾರೆ ಗಂಡ ಹೆಂಡತಿ, ಯಾರಿಗೂ ಹೇಳ್ಬಾರ್ದಂತ. ಇವಾಗ ಸೂತಕವನ್ನು ಪರಿಹರಿಸಲು ಬಸ್ಲಿಂಗ ಮೈ ತೊಳೆದುಕೊಳ್ಬೇಕು. ತಿಮ್ಮಪ್ಪನವರು ಹಿತವಚನವನ್ನು ಮೆರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನ ಮಾಡಿಸಿದ್ಲು. ಇವಾಗ ಏನಂದ್ರೆ ಸೂತಕ ಹೋಗ್ಬೇಕಲ್ಲ, ಯಾಕಂದ್ರೆ ಪರಿಶುದ್ಧವಾಗಬೇಕು. ಇವಾಗ ಅರಿಶಿನ ಎಲ್ಲ ಚೆಲ್ಲೋದೆಲ್ಲ ಮಾಡ್ತಾರಲ್ಲ, ತುಂಬ ಏನೇನೋ ಮಾಡ್ತಾರೆ.
ಹಸು ಗೆಂಜೆ ಎಲ್ಲ ಮನೆಗೆಲ್ಲ ಸವರ್ತಾರಲ್ಲ ಏನೇನು ಆ ರೀತಿಯಾಗಿ ಇವಾಗ ಬಿಸಿ ಬಿಸಿ ನೀರು ಕಣ್ಣಿಗೆ ತಾಗ್ದಂಗೆ ಸಿದ್ಲಿಂಗಿ ಬಸ್ಲಿಂಗನ್ಗೆ ಸ್ನಾನ ಮಾಡ್ತಾರೆ. ತಿಮ್ಮಪ್ಪ ಡಾಕ್ಟರ್ ಹೇಳಿರೋದು ಮುನ್ಸೂಚನೆ ಎಲ್ಲ ನೆನಪಿದೆ, ಕಣ್ಣಿಗೆ ನೀರು ತಾಕಿಸ್ಬಾರ್ದಂತ. ಆದರೆ ತಾಕಿಸ್ದಂಗೆ ಸ್ನಾನ ಮಾಡಿಸೋದ್ರಂತೆ ಸಿದ್ಲಿಂಗಿ ಅವರು, ಗೊತ್ತಿಲ್ಲ. ಮನಸ್ಸು ಹಗುರಾದರೂ ಪಟ್ಟುಗಳು ಭದ್ರವಾಗಿದ್ದ ಎಡಗನ್ನು 2 ದಿನ ನೋವಿನಿಂದ ಮುಕ್ತವಾಗಿತ್ತು. 3ನೇ ದಿನದಿಂದ ತೊಡೆಯತೊಡಗಿತ್ತು. ಏನಂದ್ರೆ 2 ದಿವಸ ಏನು ನೋವು ಇರಲಿಲ್ಲ ಬಸ್ಲಿಂಗ ಅವ್ರಿಗೆ ಎಡಗನ್ನು. ಆದರೂ 3ನೇ ದಿವಸ ಎಷ್ಟು ನೋವಾಯಿತು ಗೊತ್ತಾ ಅವ್ರಿಗೆ, ಮತ್ತೆ ನೋವು ಶುರುವಾಯಿತು. ಈಗ ಬಸ್ಲಿಂಗ ಇಕ್ಕಟ್ಟಿಗೆ ಪಕ್ಷತಾಪಕ್ಕೆ ಸಿಕ್ಕ ಹಾಕೋಬಿಟ್ಟಿದ್ದಾರೆ. ಸುಳ್ಳು ಹೇಳಲಾರದ ಬಸ್ಲಿಂಗ 1 ವಾರದೊಳಗೆ ಮಾಡ್ತಾರೆ ಅಂದ್ರೆ ಕಣ್ಣು ಹೆಚ್ಚಾಗ್ತದಲ್ಲ, ಅದಕ್ಕಂತ ತಿಮ್ಮಪ್ಪ ಡಾಕ್ಟರ್ನ ಬಿಟ್ಬಿಟ್ಟು ನಗರದಲ್ಲಿರುವ ಎಲ್ಲ ಡಾಕ್ಟರ್ಗೂ ಆಲ್ಮೋಸ್ಟ್ ಅಲ್ಲಿ ತೋರಿಸ್ಬಿಡ್ತಾರೆ. ಆದದ್ದು ಹೇಳಿದ, ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಿಲ್ಲ, ಬೇರೆ ದಾರಿ ಕಾಣದೆ. ಓಕೆ, ಇವಾಗ ಏನಂದ್ರೆ 1 ವಾರದಲ್ಲಿ ಎಲ್ಲ ಆಸ್ಪತ್ರೆಗೆ ಹೊರಡ್ತಾರಲ್ಲ, ತನ್ನ ಕಣ್ಣು ತೋರಿಸಿದಾಗ ಏನು ಸರಿ ಹೋಗ್ಲಿಲ್ಲ, ಅವ್ರು ನೀಡಿದ ಸಲಹೆ ಔಷಧಿ ಸರಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋದರು. ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರು. ಇವಾಗ ಕಣ್ಣೋವು ವಾರದೆಲ್ಲ ಬೇರೆ ಪ್ರದೇಶದೆಲ್ಲ ನಗರಗಳಲ್ಲಿ ತೋರಿಸ್ಕೊಬಿಟ್ರು ಬಸ್ಲಿಂಗ ಅವರು ಕಣ್ಣೋವಿಗೆ. ಬಟ್ ಯಾರು ಸಹ ಅವ್ರನ್ನ ಸರಿ ಮಾಡ್ಲಿಕ್ಕಾಗಲ್ಲ, ಕಣ್ಣೋವು ಮಾತ್ರ ಕಡಿಮೆ ಆಗಿಲ್ಲ. ಕೊನೆಗೆ ಇನ್ಯಾವುದು ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ತಿಮ್ಮಪ್ಪ ಬಳಿಗೆ ಹೋಗ್ತಾರೆ ಇನ್ನೊಮ್ಮೆ. ಆದರೆ ಡಾಕ್ಟರ್ ತಿಮ್ಮಪ್ಪ ಅವರು ತುಂಬ ಪ್ರೀತಿಯಿಂದ ಪ್ರಶ್ನೆ ಕೇಳ್ತಾರೆ. ಬಸ್ಲಿಂಗ ಉತ್ತರಿಸಿದ, ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಇವಾಗ ಡಾಕ್ಟರ್ಗೆ ಒಂಥರ ಮನಸ್ಸಲ್ಲಿರುತ್ತೆ ಭಯ, ಆತಂಕ, ಒಂಥರ ಫೀಲಿಂಗು. ಆದ್ದರಿಂದ ಹೇಳ್ಬಿಡ್ತಾರೆ. ತಿಮ್ಮಪ್ಪ ಡಾಕ್ಟರ್ ಕೇಳ್ತಾರೆ, ನೀವೇನಾದರೂ ನೀರು ಸೋಂಕಿಸಿದ್ರ ಅಂದರೆ ಇಲ್ಲ, ನಾನು ನೀರೇ ಸೋಂಕಿಸಿಲ್ಲ ಅಂತ ಹೇಳ್ಬಿಡ್ತಾರೆ. ಅವನನ್ನು ಅಡಗುತ್ತಿದ್ದನ್ನು ನೋಡಿ ತಿಮ್ಮಪ್ಪ ತಮಗೆನಿಸಿದ್ದನ್ನು ಹೇಳಿದರು. ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರುವುದನ್ನು ಕಂಡು ಬಸ್ಲಿಂಗ ಇನ್ನೂ ತಬ್ಬಿಬ್ಬಾದ. ಡಾಕ್ಟರ್ಗೆ ಗೊತ್ತಾಗಿದೆ ನಾನು ಕಣ್ಣಿಗೆ ನೀರು ತಾಗಿಸಿದ್ದೀನಿ ಅಂತ. ಆದ್ದರಿಂದ ಅವರು ಒಂಥರ ಡಾಕ್ಟರ್ ಮುಂದೆ ಒಂಥರ ನಡುಗುತ್ತಾ ತಬ್ಬಿಬ್ಬಾದ. ಅದಕ್ಕೆ ಬಸ್ಲಿಂಗ, ನೀನು ತುಂಬ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತನ್ನಗೆ ಹೇಳಿದರು. ಇವಾಗ ಏನಂದರೆ ಬಸ್ಲಿಂಗ ಅವ್ರಿಗೆ ನೀಟಾಗಿ ಅಂದರೆ ತುಂಬ ಸಾಫ್ಟ್ ವೇಯಲ್ಲಿ ತಿಮ್ಮಪ್ಪ ಡಾಕ್ಟರ್ ಹೇಳ್ತಾರೆ, ನೀನು ತುಂಬ ಒಳ್ಳೆಯವರು, ಆದದ್ದು ಆದ ಹಾಗೆ ಹೇಳು ಅಂತ ಹೇಳ್ಬಿಡ್ತಾರೆ. ಬಸ್ಲಿಂಗ ಗೊಳತೊಡಗಿದ್ದನು. ಸುಳ್ಳು ಹೇಳಿದ ಬಸ್ಲಿಂಗ ಈಗ ಯಾಂತ್ರಿಕವಾದಿ ಆದದ್ದನ್ನೆಲ್ಲ ಹೇಳಿದ. ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತು, ಹೆಂಗಾದ್ರೂ ಮಾಡಿ ನನಗೆ ಇನ್ನೊಂದು ಬಾರಿ ಆಪ್ರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರಲ್ಲ ಅಂತ ಹೇಳ್ತಾನೆ. ಇವಾಗ ಡಾಕ್ಟರ್ ತಿಮ್ಮಪ್ಪ ಬಳಿ ಬಸ್ಲಿಂಗ ಕೂತ್ಕೊಂಡಿದ್ದಾನಲ್ಲ, ತಿಮ್ಮಪ್ಪ ಡಾಕ್ಟರ್ ಕಂಡುಹಿಡಿದ್ರು. ಏನಂದರೆ ನೀನು ಸುಳ್ಳು ಹೇಳ್ತಿದ್ಯಾ, ಆದದ್ದು ಹಾಗೆ ಹೇಳು ಅಂತ ಹೇಳ್ಬಿಟ್ಟು. ಆದ್ದರಿಂದ ತಿಮ್ಮಪ್ಪ ಡಾಕ್ಟರ್ ಕೇಳಿದಾಗ, ನೋಡಿ ಸಿದ್ಲಿಂಗ ನಮ್ಮ ವೈಫ್ ಈ ಥರ ಮಾಡಿದ್ರು, ಸೂತಕ ಅದು ಇದಂತ ನನಗೆ ಸ್ಥಾನ ಎಲ್ಲ ಮಾಡಿಸ್ಬಿಟ್ರು ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ಬಿಡ್ತಾನೆ. ಅವಾಗ ಎದೆ ಭಾರ ಸಹ ಕಡಿಮೆ ಆದಂತೆ ಬಸ್ಲಿಂಗನ್ಗೆ ಅನಿಸುತ್ತೆ. ಹಾಗಾದರೆ ಒಂದು ಆಪ್ರೇಷನ್ ಮಾಡಿಬಿಡಿ, ಇನ್ನೊಂದ್ಸತಿ ನಾನು ಕಣ್ಣಿಗೆ ನೀರು ತಾಕ್ಸೋದಿಲ್ಲ, ನೀವು ಹೇಳಿದ ಮಾತನ್ನ ಮೀರೋದಿಲ್ಲ ಅಂತ ಬಸ್ಲಿಂಗ ಹೇಳ್ದ. ಇವಾಗ ತಿಮ್ಮಪ್ಪ ಡಾಕ್ಟರು ಏನು ಹೇಳ್ತಾರೆ ನೋಡೋದ ಬನ್ನಿ. ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದರು. ಇನ್ನೊಂದು ಆಪರೇಷನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಈಗ ಗಾಯಕ್ಕೆ ಔಷಧಿ ಕೊಡ್ತಾನೆ, ತಪ್ಪದೆ ಹಚ್ಚಿಕೊ ಅಂತ ಹೇಳಿದ್ರು. ಇವಾಗ ಡಾಕ್ಟರು ಸಹ ಕತ್ತು ಅಲ್ಲಾಡಿಸಿದ್ರು. ಇವಾಗ ಆಪ್ರೇಷನ್ ಮಾಡಿದ್ರೆ ಏನೂ ಆಗೋದಿಲ್ಲ, ಆದ್ದರಿಂದ ನಾನು ಒಂದು ಔಷಧಿ ಕೊಡ್ತೀನಿ ಗಾಯಕ್ಕೆ, ಅದನ್ನು ಹಚ್ಕೊಳ್ಳಿ ತಪ್ಪದೆ ಅಂತ ಹೇಳ್ತಾರೆ. ಅದು ಯಾಕೋ ಬಸ್ಲಿಂಗನ್ಗೆ ಸಿಟ್ಟು ಬಂದಿತ್ತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸ್ಕೊಳ್ಳುತ್ತಿರುವಂತೆ ಅನ್ನತೊಡಗಿಸಿತು. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತ ತಿಳಿದ. ಇವಾಗ ಡಾಕ್ಟರ್ ತಿಮ್ಮಪ್ಪ ಅವರು ಔಷಧಿ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಆಪ್ರೇಷನ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಏನು ಸರಿ ಹೋಗೋದಿಲ್ಲ ಅಂತ ಹೇಳಿದಾಗ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಬಸ್ಲಿಂಗನಿಗೆ ಸಿಟ್ಟು ಬಂತು. ಒಂಥರ ಏನಂದರೆ, ನನ್ನ ಜಾತಿಯನ್ನು ಕೆಡಿಸಿದ್ದಲ್ಲದೆ ತಿಮ್ಮಪ್ಪ ಡಾಕ್ಟರು ನನ್ನನ್ನು ನಿರ್ಲಕ್ಷ್ಯ ಅಂದರೆ ನನ್ನ ಬಗ್ಗೆ ಅಷ್ಟು ಅಟೆನ್ಷನ್ ಕೊಡ್ತಾನೆ ಇಲ್ಲ, ನನ್ನ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಿದ್ದಾನೆ ಅಂತ ಹೇಳಿಬಿಟ್ಟು ಕಣ್ಣು ಹೋಗ್ಲಿಕ್ಕೆ ತಿಮ್ಮಪ್ಪ ಡಾಕ್ಟರ್ ಅದು ಯಾವುದೋ ರೀತಿಯಿಂದ ಕಾರಣ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿದ್ದಾನೆ. ಅದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ, ಅವರಲ್ಲಿ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂಥ ವಿಷಯಗಳನ್ನು ತಿರುಚಿ ಹೇಳಿದ. ಇವಾಗ ಒಂಥರ ಮನಸ್ಸಲ್ಲಿ ಕೋಪ ಬಂದಾಗ ಏನು ಮಾಡ್ತಾರೆ ವ್ಯಕ್ತಿ, ಇವಾಗ ಏನು ಮಾಡ್ಬೇಕಂತ ಅರ್ಥ ಆಗದೆ ಕೋಪದಲ್ಲಿ ಏನು ಮಾಡ್ತಾರೆ ಅಂದರೆ, ನೋಡಿ ನಂಗೆ ಹಿಂಗೆ ಮಾಡಿದ್ರು ತಿಮ್ಮಪ್ಪ ಡಾಕ್ಟರು, ಅದು ಇದು ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ತಿರುಚಿ ಎಲ್ಲ ಹೇಳ್ತಾರಲ್ಲ, ಒಂಥರ ಎಲ್ಲ ಅವ್ರಿಗೆ ಬೇಕಾದದ್ದು ಮಾತ್ರ ಹೇಳ್ಕೊಳ್ತಾರಲ್ಲ ಅಂಥ ಜನರು ಆ ಥರ ಹೇಳ್ತಾರೆ ತಿಮ್ಮಪ್ಪ ಡಾಕ್ಟರ್ ಬಗ್ಗೆ. ಅವರಲ್ಲಿ ಸಹ ತಿಮ್ಮಪ್ಪ ಡಾಕ್ಟರ್ ಬಗ್ಗೆ ಒಂದು ಸಿಟ್ಟು ಬರುವಂಥ ವಿಷಯಗಳನ್ನು ತಿರುಚಿ ಹೇಳಿದಾಗ ಆ ಮನುಷ್ಯರು ಸಹ ತಿಮ್ಮಪ್ಪ ಡಾಕ್ಟರ್ ನೋಡಿ ಅಂತ ಕೆಟ್ಟವನಂತ ಹೇಳಿಬಿಟ್ಟು ಆ ಥರ ಅವರು ಸಹ ಯೋಚನೆ ಮಾಡ್ತಿದ್ದರು. ಹೇಳ್ತಾ ಹೋದಂತೆ ತಾನು ತಿರುಚಿ ಹೇಳಿರುವುದೇ ಸತ್ಯವಿರುವುದೆಂದು ನಂಬಿದ. ಮತ್ತೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವನಂತೆ ಕೂತ್ಬಿಡ್ತಿದ್ದ. ತನ್ನಲ್ಲಿ ಬೆಳೆಯುತ್ತಿದ್ದ ಈ ಸಣ್ಣತನಕ್ಕೆ ದಂಗಾಗ್ಬಿಡುವುದು. ಇವಾಗ ಇದು
ಎಷ್ಟು ಸಾಟಿಗೆ ಅನುಕೂಲವಾಗಬಹುದು ಅಂತ ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು ಹೀಗೂ ಅನಿಸ್ತು. ಹೆಂಡತಿ ಸಿದ್ಲಿಂಗಿಯ ಜೊತೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿಕೊಂಡಿತು. ಉಡಾಫೆಯ ಮಾತಾಡುವುದನ್ನು ಕಲಿಯಬೇಕೆನಿಸಿತು. ಗೈಯುವುದನ್ನು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕ. ಇವಾಗ ನೋಡಿ ಇವರಲ್ಲಿ ಎಂತಹ ಸಣ್ಣತನ ಬೆಳೀತಂದ್ರೆ ಮುಗ್ಧನಿರುವವನು ಇವಾಗ ಎಂತಹ ಯೋಚನೆಗಳನ್ನು ಮಾಡ್ತಿದ್ದಾರೆ ನಾವಿಲ್ಲಿ ಅರಿಕೋಬಹುದು. ಏನಂದ್ರೆ ಎತ್ತಿನ ಸಾಟಿ ಮಾಡ್ಬೇಕಲ್ಲ, ಇವಾಗ ಎಕ್ಸ್ಚೇಂಜ್ ಮಾಡ್ಕೋಬೇಕಿತ್ತಲ್ಲ, ಇವಾಗ ಸುಳ್ಳು ಹೇಳ್ಬೋದು ಆರಾಮಾಗಿ, ಸಹಾಯ ನಮ್ಮ ಕುಟುಂಬಕ್ಕೂ ಸಹಾಯವಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಹೆಂಡತಿ ಸಿದ್ಲಿಂಗಿ ಹತ್ರ ಮಾತಾಡುವಾಗ ವಾಯ್ಸ್ ತುಂಬಾ ಸಾಫ್ಟ್ ಇತ್ತು, ಆದ್ರೆ ಇವಾಗ ಅವರ ಧ್ವನಿಯಲ್ಲಿ ಗೆಲುವು ಇರುವುದನ್ನು ನಾವಿಲ್ಲಿ ಕಾಣಿಸ್ಬೋದಾಗಿದೆ. ಉಡಾಫೆ ಅಂದ್ರೆ ಜಸ್ಟ್ ಶೋಕಿಗೆಲ್ಲ ಮಾತಾಡ್ತಿದಾರಲ್ಲ, ನಾನು ಏನು ಗೈಯುವುದು 4 ದಿನ ತಡ ಆದ್ರೆ ಅವಾಗ ಹೆಂಗಂತ ಯೋಚನೆ ಮಾಡ್ತಿರೋ ಅವರು, ಇವಾಗ ತಡವಾದ್ರೆ ಏನ್ ಪರವಾಗಿಲ್ಲ, ಸಾಲ ಎದ್ಬಿಟ್ಟು ಬದುಕಬಹುದಲ್ಲ ಅಂತ ಉಡಾಫೆ ಸಹಾಯ ಮಾಡ್ತದಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಬಸ್ಲಿಂಗ್ ಅವರು. ಆದ್ರೆ ಬಸ್ಲಿಂಗ್ ಅನ್ನೋ ದುರಂತ ಈ ದಿಕ್ಕಿನಲ್ಲಿ ಇರಲಿಲ್ಲ. ತನ್ನ ಎಡಗನ್ನು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗನಿನ ನೋವು ಕಾಣಿಸ್ಕೊಂಡಿತು. ಎಡಗನಿನ ನೋವು ಆರಂಭವಾಗಿದ್ದರಿಂದ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಯಸತೊಡಗಿಸಿತು. ಇವಾಗ ಎಡಗನ್ ನೋವಿತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಬಿಡ್ತು. ಸಡನ್ ಆಗಿ ಬಲಗನ್ನಲ್ಲಿ ಸಹ ನೋವು ಕಾಣಿಸ್ಕೊಂಡಿತ್ತು. ಇವಾಗ ಎಡಗನ್ನಲ್ಲಿ ನೋವು ಆರಂಭವಾದಾಗ ಅವನಲ್ಲಿ ಇದ್ದದ ಮುಗ್ಧತೆ ಇವಾಗ ಮನಸ್ಸಲ್ಲಿ ಮತ್ತೆ ಬರತೊಡಗಿಸಿ ಆರಂಭವಾಗಿದೆ. ಯಾಕಂದ್ರೆ ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರನ್ನು ಕಂಡ. ತಾನು ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನು ಜೊತೆಗೆ ಕರೆದುಕೊಂಡು ಡಾಕ್ಟರ್ಗೆ ಅಳಿದ. ಇವಾಗ ಏನ್ ಮಾಡಿದ ಅಂದ್ರೆ ಬಲಗನಲ್ಲಿ ನೋವು ಕಾಣಿಸ್ತಲ್ಲ, ಇವಾಗ ಸ್ವಲ್ಪ ಚಾತುರಿಕತೆಯಿಂದ ಏನ್ ಮಾಡ್ತಾನಂದ್ರೆ ತನ್ನ ಫ್ರೆಂಡ್ ಇರ್ತಾನಲ್ಲ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನು ತನ್ನ ಜೊತೆಗೆ ಕರ್ಕೊಂಡೋಗ್ಬಿಟ್ಟು ಎಲ್ಲ ಡಾಕ್ಟರ್ ಹತ್ರ ಹೋಗ್ತಾರೆ. ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ ಬೇಕಿಲ್ಲ, ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳ್ತಾರೆ. ಕೆಲವೊಂದು ಡಾಕ್ಟರು ಔಷಧಿ ನೀಡಿ ಹಿತವಚನೆ ಕೊಟ್ಟರು, ಆದ್ರೆ ನೋವು ಮಾತ್ರ ಕಡಿಮೆ ಆಗಿಲ್ಲ ಬಸ್ಲಿಂಗನ್ಗೆ. ಆದ್ರಿಂದ ಆತಂಕ ಹೋಗ್ಲಿಲ್ಲ. ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆಂದು ನಂಬತೊಡಗಿದ್ದ ಬಸ್ಲಿಂಗ ಆಸುಪಾಸಿನ ಇದ್ದ ಡಾಕ್ಟರ್ನೆಲ್ಲ ನೋಡ್ತಾರೆ. ಕೊನೆಗೆ ತನ್ನ ಉಡಾಫೆಯ ಶೈಲಿಯಲ್ಲಿ ತಿಮ್ಮಪ್ಪನವರನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಇವಾಗ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಡಾಕ್ಟರ್ ನೋಡ್ಬಿಡ್ತಾರೆ, ಬಟ್ ಕಣ್ಣು ಮಾತ್ರ ಕಡಿಮೆ ಆಗಿಲ್ಲ. ಹಾಗೆ ತನ್ನ ಉಡಾಫೆಯ ರೀತಿಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಡಾಕ್ಟರ್ ಹತ್ರ ಕೊನೆಗೆ ಹೋಗ್ತಾರೆ. ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆಯನ್ನು ಗಮನಿಸಿದ್ದರು. ಆತನ ಗಂಟಲು ದೊಡ್ಡದಾಗಿತ್ತು. ಅವನು ತನಗಿರವಿಲ್ಲದಂತೆಯೇ ಸಣ್ಣದವನಾಗಿದ್ದನು. ಸಣ್ಣತನವನ್ನು ತೊಡಗಿದ್ದ. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಮಟ್ಟಕ್ಕೆ ತಲುಪಿದೆ, ಸ್ತರವನ್ನು ತಲುಪತೊಡಗಿತು. ಇವಾಗ ಅರ್ಥ ಆಯ್ತಾ? ತಿಮ್ಮಪ್ಪ ಡಾಕ್ಟರ್ನ ಮೀಟ್ ಮಾಡಕ್ಕೆ ಬಸ್ಲಿಂಗ ಅವ್ರು ಮತ್ತೆ ಹೋಗ್ತಾರಲ್ಲ, ತಿಮ್ಮಪ್ಪ ಡಾಕ್ಟರ್ ಬಸ್ಲಿಂಗ ನೋಡ್ಬಿಡ್ತಾರೆ. ಅವರಲ್ಲಿ ಆಗಿದ್ದಂತಹ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾರೆ. ಅವರು ಗಂಟ್ಲು ಸ್ವಲ್ಪ ದೊಡ್ಡದಾಗಿತ್ತು, ಅವನಲ್ಲಿದ್ದ ಸಂತಾನ ಇನ್ನು ಬೆಳೆಯತೊಡಗಿತ್ತು ಅಂತ ಅನಿಸ್ತು. ಕಾಯಿಲೆ ಅನ್ನೋದು ಕಣ್ಣಿಗೆ ನೋವು ತಾನೆ, ಫಿಸಿಕಲ್ ಪೇನ್ ಅದು. ಇವಾಗ ಮನಸ್ಸು ಒಂಥರ ಮೆಂಟಲಿ ಇದಾಗ್ತಿದೆಯಲ್ಲ, ಆ ಥರ ಸ್ತರಕ್ಕೆ ತಲುಪಿದೆ ಅಂತ ಹೇಳ್ಬಿಡ್ತಿದ್ದಾರೆ. ತಿಮ್ಮಪ್ಪ ನೋವಿನಿಂದಲೇ ಹೇಳಿದ್ರು, ಬಸ್ಲಿಂಗಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂತ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೆ ಮಾಡಿದ್ದೆ. ಅದು ನಿನ್ನ ತಪ್ಪಲ್ಲ, ಇದಕ್ಕಾಗಿ ನಾನು ಯಾರನ್ನು ಬೈಯುವುದಿಲ್ಲ. ನೀನು ಈ ಸಲ ಒಂದು ಕೆಲಸ ಮಾಡು, ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು. ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನು ತಪ್ಪು ತಿಳಿಯಬೇಡ ಅಂದರು. ಡಾಕ್ಟರ್ ತಿಮ್ಮಪ್ಪ ಅವರು ಬಸ್ಲಿಂಗನ್ಗೆ ಈ ರೀತಿಯಾಗಿ ಹೇಳ್ತಾರೆ, ನಾನು ನಿಮ್ಮನ್ನು ಮುಟ್ಟಿದ್ದು ಒಬ್ಬ ಡಾಕ್ಟರ್ ಆಗಿ, ಆದರೆ ನಿಮ್ಮಂತಹ ವ್ಯಕ್ತಿಗಳಲ್ಲಿ ಸಹ ಆಯ್ತಾ ಮುಟ್ಟುವಿಕೆ ಇರ್ತದಂತ ನನ್ನ ಪ್ರಜ್ಞೆಗೆ ಬಂದಿಲ್ಲ ಅವೆಲ್ಲವೂ. ಆದ್ರಿಂದ ಏನು ಅನ್ಕೋಬೇಡಿ, ನಾನು ಯಾರನ್ನೂ ಸಹ ಬೈಯೋದಿಲ್ಲ. ಈ ಸಲಗೆ ಮಾತ್ರ ಒಂದು ಕೆಲಸ ಮಾಡಿ, ನನ್ನ ಹೆಸರು ಹೇಳಿ, ಒಬ್ಬರು ಡಾಕ್ಟರ್ ಇದ್ದಾರೆ, ಅವ್ರ ಹೆಸರು ಬಂದ್ಬಿಟ್ಟು ಚಂದ್ರಪ್ಪ ಅಂತ ಹೇಳ್ಬಿಟ್ಟು, ಅವರೇ ನನ್ನಷ್ಟು ಒಳ್ಳೆಯ ಡಾಕ್ಟರ್ ಅವರು. ನನ್ನನ್ನು ಏನು ತಪ್ಪು ತಿಳ್ಕೊಬೇಡಿ, ಅವ್ರ ಹತ್ರ ತೋರಿಸ್ಕೊಳ್ಳಿ ಅಂತ ಹೇಳ್ತಾರೆ ಬಸ್ಲಿಂಗನ್ಗೆ. ಈಗ ಕೂಡ ಬಸ್ಲಿಂಗ ಈ ಡಾಕ್ಟರ್ ತಿಮ್ಮಪ್ಪನವರನ್ನು ದ್ವೇಷಿಸುತ್ತಿದ್ದರು. ಅವರ ಬಗ್ಗೆ ಒಂದು ರೀತಿಯ ಸವಾಲು ಬೆಳೆದಿತ್ತು. ತಾನು ಅವರ ಬಗ್ಗೆ ಮತ್ತು ಅವರ ಜಾತಿಯನ್ನು ಕುರಿತು ಮಾತಾಡಿದ್ದಲ್ಲ ಅವರಿಗೆ ಗೊತ್ತಾಗಿರಬಹುದೆಂದು ಆತಂಕ ಹೊಂಬತನವಾಗಿ ಜಂಬವಾಗಿ ಬದಲಾಯಿತು. ಇವಾಗ ಅರ್ಥ ಆಯ್ತಲ್ಲ, ಡಾಕ್ಟರ್ ತಿಮ್ಮಪ್ಪ ಈ ಥರ ಹೇಳಿದ ತಕ್ಷಣ ಬಸ್ಲಿಂಗನಲ್ಲಿ ಈ ಥರ ಅವ್ರ ಜಾತಿ ಬಗ್ಗೆ ಮುಟ್ಕೊಂಡಿದ್ದು ಎಲ್ಲರ ಬಗ್ಗೆ ಆ ಥರ ಹೇಳ್ಕೊ ಬಂದಿರ್ತಾರಲ್ಲ ತಿಮ್ಮಪ್ಪ ಡಾಕ್ಟರ್ ಬಗ್ಗೆ, ಅದೇನಾದರೂ ಅವ್ರು ತಿಳಿದಿರ್ಬೋದು ಅಂತ ಹೇಳಿಬಿಟ್ಟು ಅವರಲ್ಲಿ ಒಂಥರ ಆತಂಕ ಹೊಂಬತನವಾಗಿ ಜಂಬವಾಗಿ ಬೆಳೀತದೆ. ಆದ್ದರಿಂದ ತಿಮ್ಮಪ್ಪನವರನ್ನು ಹೊರಗೆ ಬಂದೊಡನೆ ರಾಜಕಾರಣಿ ರುದ್ರಪ್ಪನನ್ನು ಕೇಳಿ ಚಂದ್ರಪ್ಪ ಜಾತಿ ತಿಳಿದುಕೊಂಡು ತಿಮ್ಮಪ್ಪ ಜಾತಿಯಷ್ಟೇ ಕೆಟ್ಟದಾಗಿಲ್ಲ ಅರಿತು ನಿಸೂರಾದ ಕೂಡಲೇ ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡಿದ. ಇವಾಗ ಅವ್ರ ಜಾತಿಕಾರಣ ಇದಾರಲ್ಲ, ಯಾರಪ್ಪ ಹೆಸರು ಅವರು ನಾಟ್ ರುದ್ರಪ್ಪ. ಇವಾಗ ಆಸ್ಪತ್ರೆಯಿಂದ ಹೊರಗೆ ಬಂದ ತಕ್ಷಣ ಬಸ್ಲಿಂಗ ಅವರು ಮತ್ತೆ ರಾಜಕಾರಣಿ ರುದ್ರಪ್ಪ ಏನು ಮಾಡ್ತಾರಂದ್ರೆ, ಈ ಚಂದ್ರಪ್ಪ ಜಾತಿ ಯಾವುದಂತ ತಿಳ್ಕೊ ಅಂತ ಹೇಳಿಬಿಟ್ಟು ತಿಮ್ಮಪ್ಪ ಜಾತಿ ಅಷ್ಟು ಕೆಟ್ಟದಾಗಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಅವರೆಲ್ಲ ಸರಿ ಮಾಡ್ಕೊಂಡು ಡಾಕ್ಟರ್ ಚಂದ್ರಪ್ಪ ಅವ್ರನ್ನ ಮೀಟ್ ಮಾಡ್ಲಿಕ್ಕಂತ ಹೋಗ್ತಾರೆ.
ಅಲ್ಲಿ ಬಸ್ಲಿಂಗನಿಗೆ ಅನಿರೀಕ್ಷಿತವಾದದ್ದು ಕಾದಿತು. ಬಸ್ಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸ್ಲಿಂಗನ ತಿರುಚುವಿಕೆಯೊಂದಿಗೆ ಕೇಳಿದ ಚಂದ್ರಪ್ಪ ಹೇಳಿದರು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕದ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರೋ ಒಂದು ಕಣ್ಣು ಒಳಿಯುತ್ತದೆ ಅಂತ ಹೇಳಿದ್ರು. ಇವಾಗ ಬಸ್ಲಿಂಗ ಹೇಳ್ತಾರಲ್ಲ, ಒಂಥರ ಈ ಥರ ಎಲ್ಲ ಮಾಡಿದ್ರು, ಆ ಥರ ಎಲ್ಲ ಮಾಡಿದ್ರು, ತಿಮ್ಮಪ್ಪ ಡಾಕ್ಟ್ರಿಂದ ನನ್ನ ಕಣ್ಣೆಲ್ಲ ಹೋಗಿದೆ ಅಂತ ಹೇಳಿಬಿಟ್ಟು, ಆದ್ರಿಂದ ಏನು ಮಾಡ್ತಾರೆ ಅಂದರೆ ಚಂದ್ರಪ್ಪ ಡಾಕ್ಟರ್ ಇರ್ತಾರಲ್ಲ ಎಲ್ಲ ಕೇಳಿಸ್ಕೊಬಿಟ್ಟು ಅವ್ರು ಹೇಳ್ತಾರೆ, ನೋಡಿ ಡಾಕ್ಟರ್ ತಿಮ್ಮಪ್ಪ ಅವರು ತುಂಬ ಒಳ್ಳೆಯವರು, ನನ್ನಂಥವರಿಗೆ ಸಾಧ್ಯವಿಲ್ಲ. ಯಾಕಂದರೆ ನೋಡಿ, ತಿಮ್ಮಪ್ಪ ಅವರಿಗೆ ಆಗದ ಕೆಲಸ ನನ್ನಂಥವ್ರಿಗೆ ಸಾಧ್ಯ ಇಲ್ಲ. ಯಾಕಂದರೆ ವೈದ್ಯ ಲೋಕದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥವರು, ಹಾಗೆ ಪ್ರತಿಭಾವಂತ, ತುಂಬ ಇಂಟೆಲಿಜೆಂಟ್ ಆದಂಥ ಡಾಕ್ಟರು. ಈ ಕಣ್ಣಿನ ರೋಗ ಅಂದರೆ ರೋಗ ಇರ್ತದಲ್ಲ, ಕಣ್ಣಿನ ರೋಗ, ಅದು ಇವ್ರ ಫೀಲ್ಡ್ಗೆ ಸೇರಿದಂಥದ್ದು. ಐ ಚೆಕಪ್ ಇರುತ್ತದಲ್ಲ, ಅವ್ರ ಕಂಡು ಅವ್ರ ಫೀಲ್ಡ್ಗೆ ಸೇರಿದ್ದದ್ದು. ಆದ್ರಿಂದ ಅವರನ್ನು ಮಾತ್ರ ಕಂಡ್ರೆ, ನೀವು ಅವ್ರ ಹತ್ರ ತೋರಿಸ್ಕೊಂಡ್ರೆ ಮಾತ್ರ ಇರೋ ಒಂದು ಕಣ್ಣಾದ್ರೂ ಉಳಿಸ್ಕೊಳ್ತೀರಾ ಅಂತ ಹೇಳ್ಬಿಡ್ತಾರೆ. ನೀವು ಇವಾಗ ತಿಮ್ಮಪ್ಪ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ಉಳಿದಿರೋ ಒಂದು ಕಣ್ಣಾದ್ರೂ ನಿಮ್ಗೆ ಉಳಿಯುತ್ತೆ, ಇಲ್ಲಾಂದ್ರೆ ಅದು ಇರಲ್ಲ ಅಂತ ಚಂದ್ರಪ್ಪ ಡಾಕ್ಟರ್ ಅವರು ಹೇಳ್ಬಿಡ್ತಾರೆ. ಇವಾಗ ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸ್ಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕೂತು ಯಾರು ಮಾತಾಡಿಸಿದ್ರು ಮಾತಾಡ್ಲೇ ಇಲ್ಲ. ಹೆಂಡತಿಯ ಮಾತು ಕಿವಿಗೆ ಬೀಳೋ ಇಲ್ಲ. ಬಲಗಣ್ಣಿನ ನೋವು ವಿಕಾರವಾಗಿತ್ತು. ಬರಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸ್ಲಿಂಗನಿಗೆ ಗೊತ್ತಿತ್ತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರು ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂಬಂತೆ ನಿಶ್ಚಿತವಾಗತೊಡಗಿತು. ನೋವು, ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬತೊಡಗಿತು. ಡಾಕ್ಟರ್ ತಿಮ್ಮಪ್ಪನವನನ್ನು ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ಆಗ ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬರ್ತಾರಲ್ಲ ಬಸ್ಲಿಂಗ ಅವರು, ಬಿಸಿಲಲ್ಲಿ ನಿಂತಾಗ ಕೈ ಮೇಲೆ ಹಿಂಗೆ ತಲೆ ಮೇಲೆ ಕೈ ಹಿಡ್ಕೊಬಿಟ್ಟು ಯಾರು ಮಾತಾಡ್ಸಿದ್ರು ಮಾತಾಡ್ಲೇ ಇಲ್ಲ. ಅವ್ರ ಹೆಂಡತಿ ಮಾತು ಅವ್ರ ಕಿವಿಗೆ ಬೀಳಲಿಲ್ಲ. ಬಲಗಣ್ಣಿನ ನೋವು ಇನ್ನೂ ವಿಪರೀತವಾಯಿತು. ಅವ್ರ ಕಣ್ಣು ಇನ್ನೂ ಮಂದವಾಗಿ ಕಾಣಿಸ್ತಿತ್ತು, ಬ್ಲರ್ ಆಗಿ ಕಾಣಿಸ್ತಿತ್ತು. ಇವಾಗ ಬಸ್ಲಿಂಗನಿಗೆ ಏನಂತ ಅನಿಸ್ತು ಅಂದರೆ, ತನ್ನ ಉಡಾಫೆ, ಸುಳ್ಳುಗಳು, ಜಾತಿಗಳು, ಮಠದ ಗುರುಗಳು ಯಾರು ಸಹ ನನ್ನ ಕಣ್ಣನ್ನು ಹೊಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಿಶ್ಚಯ ಮಾಡ್ಕೊಂಡ್ರು. ಇವಾಗ ದೈಹಿಕ ನೋವನ್ನು ಮೀರಿದ ನೋವು ಅವನಲ್ಲಿ ತುಂಬ ತೊಡಗಿತ್ತು. ಅದೇ ಟೈಮಲ್ಲಿ ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದದ್ದು. ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿರುವಂತಹ ಮಾವಿನ ಮರ, ಪಾರಿಜಾತ ಹೂವೆಲ್ಲ ನೆನಪು ಬರ್ತದೆ. ಇವಾಗ ತಿಮ್ಮಪ್ಪನವರ ಪ್ರೀತಿಯಾದಂತಹ ಬೆರಳು ಸಾಫ್ಟಾಗಿ ಟಚ್ ಮಾಡ್ತಾರಲ್ಲ ಇದು ಚೆಕ್ ಮಾಡೋಕ್ಕೆ, ಅವ್ರ ಪ್ರೀತಿ ತುಂಬಿದ ಮುಖ ನೆನಪಾಗುತ್ತೆ. ಅವ್ರ ಹೊಲ, ತನ್ನ ಎತ್ತುಗಳು, ಗೆದ್ದೆ, ಹಾಗೆ ಮಾವಿನ ಮರ, ಪಾರಿಜಾತ ಹೂ ಇವೆಲ್ಲ ನೆನಪು ಬರುತ್ತೆ ಅವರಿಗೆ. ಇವಾಗ ಬಸ್ಲಿಂಗ್ ಅವರು ಯಾರ ಬಗ್ಗೆನೂ ಸಹ ಯೋಚನೆ ಮಾಡಿಲ್ಲ. ನೇರವಾಗಿ ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋಗ್ತಾರೆ. ನೋವು ತುಂಬಿದ ಬಲಗಣ್ಣಿನನ್ನು ಕಂಬನಿ ಸುರಿಸುತ್ತಾ ತಿಮ್ಮಪ್ಪನವರನ್ನು ಕೈ ಹಿಡಿದುಕೊಂಡು ಅವರನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಅಳತೊಡಗಿದ್ವು. ಇವಾಗ ಬಸ್ಲಿಂಗ್ ಅವರು ಯಾರ ಬಗ್ಗೆನೂ ಯೋಚನೆ ಮಾಡಿಲ್ಲ. ನೇರವಾಗಿ ತಿಮ್ಮಪ್ಪ ಡಾಕ್ಟರ್ ಹತ್ರ ಹೋಗ್ತಾರೆ. ನೋವು ತುಂಬಿದ ಬಲಗಣ್ಣಿನ ಕಂಬನಿಯನ್ನು ಸುರಿಸುತ್ತಾ ತಿಮ್ಮಪ್ಪನವರನ್ನು ಕೈ ಹಿಡಿದುಕೊಂಡು ಅವರನ್ನು ಹಪ್ಪಿಕೊಂಡು ಗಟ್ಟಿಯಾಗಿ ಅಳತೊಡಗಿದ್ದ. ತಿಮ್ಮಪ್ಪ ಚಲಿಸಲೇ ಇಲ್ಲ, ತಲೆ ನೆವರಿಸಲಿಲ್ಲ ಕೂಡ. ಉಸಿರು ಹತೋಟಿಗೆ ಬಂದಾಗ ಬಸ್ಲಿಂಗ ಏನೇನೋ ಬಡಬಡಿಸಿದ. ಅದು ಅವನಿಗೆ ಮತ್ತು ತಿಮ್ಮಪ್ಪನಿಗೆ ಮಾತ್ರ ಗೊತ್ತಾಗುವಂತಿತ್ತು. ಇವಾಗ ನೇರವಾಗಿ ಡಾಕ್ಟರ್ ತಿಮ್ಮಪ್ಪ ಬಳಿ ಹೋಗ್ತಾರಲ್ಲ, ಅವರನ್ನು ನೋಡ್ಬಿಟ್ಟು ಬಸ್ಲಿಂಗ ಅವರು ತಿಮ್ಮಪ್ಪನನ್ನು ಕೈ ಹಿಡ್ಕೊಂಡು ಒಂಥರ ಬಲಗನ್ನಲ್ಲಿ ಕಂಬನಿ ಸುರಿಸ್ತಾ, ಕಂಬನಿ ಅಂದ್ರೆ ಕಣ್ಣೀರು ಸುರಿಸ್ತಾ ಗಟ್ಟಿಯಾಗಿ ಹಪ್ಕೊಂಡು ಹಲ್ತೊಡಗಿದ್ರಲ್ಲ, ಅದೇ ಟೈಮಲ್ಲಿ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡಿದ್ದು ಕೇವಲ ಡಾಕ್ಟರ್ ತಿಮ್ಮಪ್ಪ ಅವರಿಗೆ ಮತ್ತು ಬಸ್ಲಿಂಗ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಅಲ್ದಾಗ ಇವಾಗ ನನ್ನನ್ನು ಕ್ಷಮಿಸಿ ಡಾಕ್ಟರ್ ತಿಮ್ಮಪ್ಪ ಅಂತ ಹೇಳ್ತೇವಲ್ಲ, ಆ ಥರ ಯಾರಿಗೆ ಮಾತಾಡ್ತಾರೆ ಅವ್ರ ಹತ್ರದಲ್ಲಿರುವಾಗ ಮಾತ್ರ ಅರ್ಥ ಆಗುತ್ತಲ್ಲ. ಆ ಥರ ಏನಂದ್ರೆ, ಎದುರಿಗೆ ಕುಳಿತಿದ್ದ ಬಸ್ಲಿಂಗನನ್ನು ತಿಮ್ಮಪ್ಪ ಎವೆ ಇಕ್ಕದೆ ನೋಡಿದರು. ಆತನನ್ನು ತಾವು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದ್ದರು. ಅದು ಆತನಲ್ಲಿ ಒಮ್ಮೆ ಇದ್ದ ಈಗೂ ಮರಳು ಕಲಿಸಿದ್ದ ಮುಗ್ಧತೆ ಇರಬಹುದು. ಇವಾಗ ಡಾಕ್ಟರ್ ತಿಮ್ಮಪ್ಪ ಅವನವರು ಹಂಗೆ ನೋಡ್ತಾರೆ ಬಸ್ಲಿಂಗ ಅವ್ರನ್ನ. ಆತನನ್ನು ಇಷ್ಟಪಡಲು ಏನ್ ಕಾರಣ ಅಂತ ಯೋಚನೆ ಮಾಡಿದಾಗ ಆತನಲ್ಲಿರುವಂತಹ ಮರಳು ಕಲಿಸಿದಂತಹ ಮುಗ್ಧತೆ ಇರಬಹುದು. ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದಿದ್ದರೂ ಇರಬಹುದು. ಮನುಷ್ಯನ ನೋವಿಗೆ, ಮನುಷ್ಯನ ತೊಲಲಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆಯತನ ಸಾಕ್ಷಿಯಾಗಿ ಕಾಣುತ್ತಿದ್ದದ್ದು ಇರಬಹುದು ಅಂತ ಹೇಳ್ತಿದ್ದಾರೆ. ಬಸ್ಲಿಂಗ ಅವರು ನಿಶ್ಚಲ ಕಣ್ಣನ್ನು ನೋಡ್ತಲೇ ಇದ್ದ. ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಹಸಿರು ತೊಡಗಿತ್ತು. ಅದು ಕಂಬನಿ ಆಗೋದಕ್ಕೆ ಮುನ್ನ ಹೇಳಿದ್ರು. ಇವಾಗ ಬಸ್ಲಿಂಗ ಅವರು ಒಂಥರ ಎಮೋಷನಲ್ ಆಗಿ ಕನೆಕ್ಟ್ ಆಗಿಬಿಟ್ಟು ಹೇಗೆ ಒಂದು ಸಣ್ಣತನ, ಜಾತಿ ಅಂತ ವಿಷಯದಿಂದ ಹೇಳ್ಬಿಟ್ಟು ಮನುಷ್ಯನಲ್ಲಿ ತೊಲಾಟ ಆರಂಭ ಆಗುತ್ತೆ. ಮನುಷ್ಯನಿಗೆ ಸಣ್ಣತನದಿಂದ ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣ್ತಿದ್ದು ಇರಬಹುದು ಅಂತ ಹೇಳ್ತಿದ್ದಾರೆ. ಇನ್ನೇನು ತಿಮ್ಮಪ್ಪ ಅವ್ರ ಕಣ್ಣಲ್ಲಿ, ಡಾಕ್ಟರ್ ತಿಮ್ಮಪ್ಪ ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಿತ್ತು. ಅದೇ ಟೈಮ್ಗೆ ಅವ್ರ ಕಣ್ಣೀರು ಆಗೋದಕ್ಕೆ ಮುಂಚೆ ಹೇಳ್ತಾರೆ ನೋಡಿ, ಏನಂದ್ರೆ
ಈ ಸಲ ತಲೆಗೆ ನೀರು ಸೋಂಕಿಸಿಕೊಡುದು ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಂಡಿದ್ರು ಅಂತ ಹೇಳಿದ್ರು. ಸುಳ್ಳಿಗಳಿಂದ ಮುಕ್ತವಾಗಿದ್ದ ಬಸಲಿಂಗ ಮಗುವಿನಂತ ಅವರ ಚಲನವಲನ ನೋಡುತ್ತಾ ಕೂತ. ಇವಾಗ ಆಪರೇಷನ್ಗೆ ಸಿದ್ಧತೆ ಮಾಡಲಿಕ್ಕೆ ತಿಮ್ಮಪ್ಪನವರು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ರಲ್ಲ, ಅದನ್ನ ಕೂತ್ಬಿಟ್ಟು ಬಸಲಿಂಗ ಅವರೇ ನೋಡ್ತಾ ಇದ್ದಾರೆ. ಹೇಗೆ ಒಂದು ಜಾತಿ ಅಂತ ವಿಷಯಕ್ಕೆ ಬಂದರೆ ಒಳ್ಳೆಯದು ಕೆಟ್ಟದ್ದು ಅಲ್ಲ, ಜಾತಿಯನ್ನೇ ನೋಡಿಬಿಟ್ಟು ಒಬ್ಬ ಮನುಷ್ಯನಿಗೆ ಗೌರವ ಕೊಡೋದು, ಅಗೌರವ ಮಾಡೋದು, ಜಾತಿ ಪ್ರಜ್ಞೆ ಮಾಡುವ ನೋವು, ತಳಮಳ ಸಮಸ್ಯೆಗಳು, ವ್ಯಕ್ತಿಯ ಮುಗ್ಧತೆ, ಸಣ್ಣತನ ಇವೆಲ್ಲವುಗಳ ಕುರಿತು ಮುಟ್ಟಿಸಿಕೊಂಡವರು ಒಂದು ಲೆಸನ್ನ ಮೂಲಕ ವ್ಯಕ್ತಿಯ ಜಾತಿ ಪ್ರಜ್ಞೆ ಹುಟ್ಟುಹಾಕುವ ಸಮಸ್ಯೆಗಳು, ಅವಮಾನಗಳು, ಮಾನವೀಯ ನೆಲೆಯಲ್ಲಿ ಎದುರಿಸುತ್ತಿರುವ ವೈದ್ಯನ ಪ್ರಾಮಾಣಿಕತೆ, ಈ ಎರಡು ವೈರುಧ್ಯಗಳನ್ನು ಕಥೆಯಲ್ಲಿ ತೀವ್ರತೆಯಿಂದ ನಮಗೆ ಹೇಳ್ಕೊಟ್ಟಿದ್ದಾರೆ. ಯಾರು? ಲಂಕೇಶ್ ಅವರು.